ಶೃಂಗಾರ ವೈಭವ. ಮಾಧವನರ ಮನೆಯು ಮನೆಗೆ ಮೋದಗೊಳಿಸುತ್ತಿರುವುದು ಬಲ. ಭೂ ಜಗದಲ್ಲಿದಕ್ಕೆ ಕಾಣೆ ನಮ್ಮ ಬಲ. ಮಾಧವನರ ಮನೆಯು ಮನೆಗೆ ಮೋದಗೊಳಿಸುತ್ತಿರುವುದು ಬಲ. ಭೂ ಜಗದಲ್ಲಿದಕ್ಕೆ ಕಾಣೆ ನಮ್ಮ ಬಲ. ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ವಜ್ರದ ಕಂಬಗಳು, ನೀಲಿನಂದ ಪಚ್ಚಗಳು, ವಜ್ರದ ಕಂಬಗಳು, ನೀಲಿನಂದ ಪಚ್ಚಗಳು, ಗೋಮೇಧಿಕ ಪುಷ್ಯರಾಗ ವೈಡೂರ್ಯದ ಈ ಭವನ. ಗೋವೇದಿಕ ಪುಷ್ಯರಾಗ ವೈಡೂರದ ಈ ಭವನ. ಚಿನ್ನದ ಕಲಶಗಳು ತಳ ತಳ ತಳನೆ ಒಳಿಯುತ್ತಿರುವುದು. ಚಿನ್ನದ ಕಲಶಗಳು ತಳ ತಳ ತಳನೆ ಒಳಿಯುತ್ತಿರುವುದು. ಮಾಧವನರ ಮನೆಯು ಮನೆಗೆ ಮೋದಗೊಳಿಸುತ್ತಿರುವುದು. ಭೂ ಜಗದಲ್ಲಿದಕ್ಕೆ ಕಾಣೆ ನಮ್ಮ ಬಲ. ಮಾಧವನ ಹರಮನೆಯು ಎಂತು ರಮ್ಯವೋ, ಶ್ರೀಹರಿಯ ಹೃದಯವು ಅತಿ ನಿಗೂಢವೋ. ಮಾಧವನ ಅರಮನೆಯು ಎಂತು ರಮ್ಯವೋ, ಶ್ರೀಹರಿಯ ಹೃದಯವು ಅತಿ ನಿಗೂಢವೋ. ಸುತ್ತಲೂ ನೋಡುತ್ತಿರೆ ಮುತ್ತಿನ ಪುತ್ತಳಿಗಳು, ಸುತ್ತಲೂ ನೋಡುತ್ತಿರೆ ಮುತ್ತಿನ ಪುತ್ತಳಿಗಳು. ಚಿಂತಕ ಇವನು ನೆರವುಗೊಳಿಸುತ್ತಿರುವುದಲ್ಲ. ಮಾಧವನರ ಮನೆಯು ಮನೆಗೆ ಮೋದಗೊಳಿಸುತ್ತಿರುವುದು ಬಲ. ಭೂ ಜಗದಲ್ಲಿದಕ್ಕೆ ಕಾಣೆ ನಮ್ಮ ಬಲ ಬಲ ಬಲ. ಏನಿ ಭವನದ ಶೃಂಗಾರ ವೈಭವ. ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸಾಲುಗೊಂಬಗಳ ಸೊಬಗು, ದೃಷ್ಟಿ ಬೀರಿದೊಡನೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ. ನಯನ ಯುವ ಮನೋಹರ ಶಿಲ್ಪಗಳ ಚಾತುರ್ಯ. ಓ ಭಾವಪರವಶನಾದೇ ಭಾವಪರವಶನಾದೇ. ಅದೇ ತರ ಭ್ರಾಂತು ನನಗೆ. ಜಗತ್ತಿನಲ್ಲಿ ರಾಜಾದಿ ರಾಜರಿಂದಲೇ ಮಿಗಿಲಿಸಿದ ಈ ದುರ್ಯೋಧನ ಸಾರ್ವಭೌಮನ ಸ್ಥಿರಸಂಪತ್ತಿಗೆ ತೂಗಬಲ್ಲದೆ ಈ ಮಾಧವನರ ಮನೆ. ಓ ಶಿಲ್ಪಕಲೆ. ಏನಿ ಶಿಲಾಬಾಲಕರ ಭಾವಭಂಗಿಯ ತೋರಿ ಹೋರಿ ನೋಟೋ ಬೀರಿ ಸ್ತಬ್ಧ ಶರೀರವನ್ನೇ ಬಡಿದೆಬ್ಬಿಸುವಂತಹ ವಾರಂಗಣರ ಕುಡಿನೋಟದ ವೈಖರ್ಯವೇನು, ಸೊಬಗೇನು, ಸೌಂದರ್ಯವೇನು. ಬಳ್ಳಿಯಂತೆ ಬಳಕುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಎಸಲಿನಂತಹ ಮಂದಹಾಸ. ಈ ಶಿಲಾಬಾಲಕಿಯರನ್ನು ನಾನೇ ಒಂದು ಸಾರಿ ಬಿಗಿದಬ್ಬಲೆ ಎಂಬ ಭ್ರಮೆ. ಯಾರೇ ಈ ಚೆಲುವ, ಯಾರೇ ಈ ಚೆಲುವ ಕಲಾದರೆ, ಯಾರೇ ಈ ಚೆಲುವ
ಸಖಿಯಾರೇ ಚೆಲುವ ಯಾರೇ ಈ ಚೆಲುವ ಮಾರನನ್ವಯ ಕಂಗೊಳಿಸಿ ಮಾರನನ್ವಯ ಕಂಗೊಳಿಸಿ ಓರೆ ನೋಟ ಬೀರಿಗೆಂದು ನಮ್ಮ ಚಿತ್ತವನ್ನು ಚಾಂಚಲ್ಯಗೊಳಿಸಿದ ಓರೆ ನೋಟ ಬೀರಿಗಿಂದು ನಮ್ಮ ಚಿತ್ತವನ್ನು ಚಾಂಚಲ್ಯಗೊಳಿಸಿದ ಇಂದ್ರನೋ ಚಂದ್ರನೋ ನವಗುಣ ಸಾದ್ರನೋ ಇಂದ್ರನೋ ಚಂದ್ರನೋ ನವಗುಣ ಸಾದ್ರನೋ ಇಂದ್ರನೋ ಚಂದ್ರನೋ ನವಗುಣ ಸಾದ್ರನೋ ಇಂದ್ರನೋ ಚಂದ್ರನೋ ನವಗುಣ ಸಾಂದ್ರನೋ ಮಂದಾಸದಲ್ಲಿ ನಲಿವ ಸುಂದರ ಹೂಗಳ ಚೆಲ್ಲಿ ಸ್ವಾಗತ ಕೋರುವ ಮಂದಹಾಸದಲ್ಲಿ ನಲಿವ ಸುಂದರಗೆ ಹೂಗಳ ಚೆಲ್ಲಿ ಸ್ವಾಗತ ಕೋರುವ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಗತ ಶುಭ ಸ್ವಾಗತ ಯಾರೇ ಈ ಚೆಲುವ ಕಲಾದರೆ ಯಾರೇ ಈ ಚೆಲುವ ಸಖಿಯಾರೇ ಚೆಲುವ ಯಾರೇ ಈ ಚೆಲುವ ಕರದೊಳು ಗಧೆಯೋ ಪಿಡಿದಿಹ ವೀರ ಶರೀರವು ಮಾಧಿಸಿದ ಹುಲಿಗಕಾರ ಕರದೊಳು ಗಧೆಯಂ ಪಿಡಿದಿಹ ವೀರ ಶರೀರವು ಮಾಧಿಸಿದ ಹುಲಿಗಕಾರ ಉರಿಮೀಸೆಯಾದರೆ ಈ ಸರದಾರ ಉರಿಮೀಸೆಯಾದರೆ ಈ ಸರದಾರ ಉರಿಮೀಸೆಯಾದರೆ ಈ ಸರದಾರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಯಾರೇ ಈ ಚೆಲುವ ಕಲಾದರೆ ಯಾರೇ ಈ ಚೆಲುವ ಸಖಿ ಯಾರೇ ಈ ಚೆಲುವ 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 ಏನಿದು ಎಲ್ಲವೂ ಕನಸಿನಂತೆ ಭಾಸವಾಗುತ್ತಿರುವುದ ಅಥವಾ ನನಗೇನಾದರೂ ಭ್ರಮೆ? ಓಹೋ, ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ ಈ ಮಾಯಾಶಯನಗಾರವನ್ನು ಕಂಡು ಬೆರಗಾಗುವನಲ್ಲ, ಈ ಛಲದಂಕಮಲ್ಲ.
ಸಸಾರದ ಪೃಥ್ವಿಯನ್ನೇ ಲೀಲಾ ಮಾತ್ರದಿಂದ ಶಾಸನ ಮಾಡಬಲ್ಲ ಈ ವಸುಂಧರ ದೇವಿಯ ಕುವರ ಅಸ್ತಿನಾವತಿಯ ಮಣಿಮುಕುಟೇಶ್ವರನ ಭವನಕ್ಕಿಂತಲೂ ಸಾಮಾನ್ಯನಾದ ಈ ಗೋಪಾಲಕನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಎಂತಹ ನಿಶ್ಚಿಂತ ಪುರುಷನಯ್ಯ ಇವ. ರಾಜ್ಯ ಕೋಶಾದಿಗಳೆಲ್ಲ ತನ್ನ ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿ ಈತನು ಮಾತ್ರ ಹಗಲು ನಿದ್ರೆಯಲ್ಲಿ ತಲ್ಲಿನ ಮೇಲೆ ಏನೋ ಒಂದು ರಹಸ್ಯವಿರಲೇಬೇಕು. ಇರಲಿ, ಕಾರ್ಯ ಸಾಧನೆಗಾಗಿ ಬಂದ ನಾನು ಇದನ್ನು ಲೆಕ್ಕಿಸುವುದೇ. ರಾಜಾದಿರಾಜನಾದನು ಗೊಲ್ಲನ ಪಾದಸ್ಪರ್ಶದಲ್ಲಿ ಅಪಮಾನ, ಗೌರವ, ಗುರುಕುಲಕ್ಕೆ ಅಗೌರವ. ನನಗೆ ಯೋಗ್ಯವಾದ ಸ್ಥಾನ ಶಿರೋಭಾಗ. ವರನಂದನ ಭಾವಜನಯನ ನಂಬಿಪೆ ಮಾಧವ ದೇವಕಿ ವರನಂದನ ನಂದ ಮುರಳಿಯ ಗಾನಕ್ಕೆ ಮರುಳಾದ ಜನರ ನಂದ ಮುರಳಿಯ ಗಾನಕ್ಕೆ ಮರುಳಾದ ಜನರ ಬಂದು ಎನ್ನಿಸಿದ ಪರಮಾತ್ಮನು ನೀನೇ ಕೃಷ್ಣ. ಪರಮಾತ್ಮ ನೀನೆ ಐವರ ಅಭಿಮಾನ ನಿನದಾಯಿತು, ನಮ್ಮ ಬಾಳಿನ ಆನಂದ ಬೆಳಗಾಯಿತು. ಐವರ ಅಭಿಮಾನ ನಿನದಾಯಿತು, ನಮ್ಮ ಬಾಳಿನ ಆನಂದ ಬೆಳಗಾಯಿತು. ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ, ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ. ನಂಬಿಪೆ ಮಾಧವ ದೇವಕಿ ವರನಂದನ ಭಾವಜನಯನ ನಂಬಿಪೆ ಮಾಧವ ದೇವಕಿ ವರನಂದನ. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬಳಸಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ
ನಾನೇ ಇಲ್ಲಿಗೆ ಮೊದಲು ಬಂದಿರುವೆನು. ಗುರು ಸನ್ನಿಧಿಗೆ ದೇವ ಮಂದಿರಕ್ಕೆ ಮೊದಲು ಬಂದರೇನು, ಕೊನೆಯಲ್ಲಿ ಹೋದರೇನು? ಅವರವರ ಭಾವಾನುರೂಪದ ಫಲಗಳು ಅವರಿಗೆ ದೊರಕುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕೈ ಕಟ್ಟರೆ ಕಾರ್ಯವಾಗುವುದೇ ಧನುಂಜಯ. ಇದಾದರೂ ಯುದ್ಧದ ಸಮಯ. ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಿದ್ರಲ್ಲವೇನು ಹಲವು ಮಂದಿ ರಾಜರ ಸಹಾಯವೂ ದೊರಕುವುದು. ನಾನು ಈ ದ್ವಾರಿಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದತಳದಲ್ಲಿ ಕುಳಿತು 4-6 ಹಿತವಚನಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಅಷ್ಟೇ. ನೀನು ಯಾವ ಇಚ್ಛೆಯಿಂದಾದರೂ ಬಾ, ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಅರ್ಜುನ ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿ ಬಿದ್ದಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ಪವಿತ್ರವಾದ ರಕ್ತವು ಹರಿಯುತ್ತಿದೆ ಎಂಬುದನ್ನು ನಾನಿನ್ನು ಮರೆತಿಲ್ಲ ಸುಯೋಧನ, ಮರೆತಿಲ್ಲ. ಹೇ ಜನಾರ್ದನ, ಜಾಗೃತನಾಗು. 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗ ಭಯವಿದ್ದ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಜಾಗೃತನಾಗು, ಶೀಘ್ರದಿಂಜಾಗೃತನಾಗು. ಎನ್ನ ಮೊರೆ ಕೇಳು, ಎನ್ನ ಮೊರೆ ಕೇಳು. ಪರಮ ಕೃಪಾಳು ಪರಮಾತ್ಮ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿತು ಲೋಕದ ಭವ ಬಂಧನ, ನಿಗಿತು ಲೋಕದ ಭವ ಬಂಧನ. ಓ ಸಿಂಧು ಶಯನ ಹಗಗಳ ನಗೆಗೀಡಾಗಿಸದೆ ಯೋಗ ನಿದ್ರಯಂ ಜಾಗೃತನಾಗು. ಪರಮಾತ್ಮ ವಾಸುದೇವ, ಹಗಗಳ ನಗೆಗೀಡಾಗಿಸದೆ ಯೋಗ ನಿದ್ರಯಂ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ನಿಗಿತು ಲೋಕದ ಭವ ಬಂಧನ, ನಿಗಿತು ಲೋಕದ ಭವ ಬಂಧನ. ಯುಗ ಯುಗದ ಎಂತವೋನಿ ನಗು ನಗು ತಲೆ ಈ ಜಗವ ಬೆಳಗಿದೆ. ಪರಮಾತ್ಮ ವಾಸುದೇವ, ಯುಗ ಯುಗದ ಎಂತವೋನಿ ನಗು ನಗು ತಲೆ ಈ ಜಗವ ಬೆಳಗಿದೆ. ಭೃಗುಮುನಿ ದರ್ಪದ ಹಕ್ಕಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ. ಪರಮಾತ್ಮ ವಾಸುದೇವ, ಭೃಗುಮುನಿ ದರ್ಪದ ಹಕ್ಕಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ನಿಗಿತು ಲೋಕದ ಭವ ಬಂಧನ, ನಿಗಿತು ಲೋಕದ ಭವ ಬಂಧನ. ಪರಮಾತ್ಮ ವಾಸುದೇವ, ಪಾಂಡವರ ಹರಾದ್ಯವರೇಣ್ಯ, ಬ್ರಹ್ಮಾಂಡದಳು ನೀನೆ ಶರಣ್ಯ. ಪಾಂಡವರ ಹರಾದ್ಯವರೇಣ್ಯ,
ಅರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು. ತ್ವರಿತದ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ತ್ವರಿತದ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರವದನ. ಓ ಸಿಂಧು ಶಯನ ಸುಂದರವದನ. ನಿಗಿತು ಲೋಕದ ಭವಬಂಧನ. ನಿಗಿತು ಲೋಕದ ಭವಬಂಧನ. ಓ ಸಿಂಧು ಶಯನ ಸುಂದರವದನ. ಹೇಳು ಜನಾರ್ದನ. ಯಾರು? ಓ ಧನಂಜಯ, ಎಲ್ಲರೂ ಕ್ಷೇಮವೇ? ಎಲ್ಲ ಕ್ಷೇಮದಿಂದಿರುವುದು ಪರಮಾತ್ಮ. ಕ್ಷೇಮದಿಂದಿಹರೆ ಕ್ಷೇಮವೇ ನೈ ಫಲ್ಗುಣ. ಧರ್ಮನಂದನನ ಸಹಿತ ಭೀಮನ ಕುಲ ಸಹದೇವಾದಿಗಳು ಕ್ಷೇಮವೇ. ಎನ್ನ ಸೋದರಿ ದ್ರುಪದ ನಂದಿನಿಯು ಕ್ಷೇಮವೇ. ಎನ್ನ ಸೋದರತ್ತೆ ಕುಂತಿದೇವಿಯು ಕ್ಷೇಮವೇ. ನೀ ಬಂದವಾರ್ತೆಯ ಮುದದಿಂದರು ಫಲ್ಗುಣ. ಫಲ್ಗುಣ ಬಾವ ಛೇ, ಬಂದವನು ಈ ಪಾದ ಪಾರ್ಶ್ವದಲ್ಲಿ ಏಕೆ ಕುಳಿತು? ಆ ಶಿರೋಭಾಗದಲ್ಲಿ ಪೀಠಗಳಿರಲಿಲ್ಲವೇ ಪಾರ್ಥ? ವಾಸುದೇವ, ನಿಮ್ಮ ಪಾದ ಸಾನ್ನಿಧ್ಯವೇ ನನಗೆ ಸ್ಥಾನವಾಗಿರುವಾಗ ಮತ್ತೇನು ಬೇಕು ಪರಮಾತ್ಮ? ವಾಸುದೇವ, ಯಾರದು? ಕುರು ಸಾರ್ವಭೌಮ. ಓಹೋ, ಕುರುನಂದನ, ಯಾವಾಗ ಬಂದೆ? ಎಷ್ಟು ಸಮಯದಿಂದ ಬಂದೆಯೋ ಈ ನಂದನನ ಗೃಹಕ್ಕೆ? ಎಷ್ಟು ಸಮಯದಿಂದ ಬಂದೆಯೋ ಈ ಯದು ನಂದನನ ಗೃಹಕ್ಕೆ? ಕುಶಲವೇ ಮಾವ ಧೃತರಾಷ್ಟ್ರ? ಅತ್ತೆ ಗಾಂಧಾರಿಯ ಸಹಿತ ಭೀಷ್ಮ ದ್ರೋಣ ವಿದುರಾದಿ ಗುರುಜನರನೇಕರು ಕುಶಲವೇ? ಭಾನುಮತಿ ಮನೋಹರ ಕೃಷ್ಣ, ಎಷ್ಟು ಸಮಯದಲ್ಲಿ
ಇನ್ನು ನೀನಾದರೂ ನನ್ನನ್ನು ಎಚ್ಚರಿಸಗೊಳಿಸಬಾರದಾಗಿತ್ತು. ಸಾರ್ವಭೌಮ ಚಕ್ರವರ್ತಿಯಾಗಬೇಕಾಗಿರುವ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಬಾವ. ಭಾಮಾರಮಣ, ನಿದ್ರೆ ಮಾಡುವರನ್ನಾದರೂ ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾ ವೇಷಾಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ಛೇ ಛೇ, ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರವಾಗದ ನೀನು ಈ ನಿನ್ನ ಮಿತ್ರ ಪಾರ್ಥನ ಬಂದೊಡನೆ ಎದ್ದು ನಿಂತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಛೇ ಛೇ, ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನು ಇಲ್ಲ ಬಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವಿರುವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಕೃಷ್ಣ, ಕುರು ಪಾಂಡವರ ಭೀಕರ ಸಂಗ್ರಾಮವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕಾಗಿ ಪ್ರಾರ್ಥಿಸಲಿಲ್ಲ ನಾನು ಬಂದಿರುವೆನು. ಭಾವ, ಅನುಜರಾದ ಕುರು ಪಾಂಡವರಲ್ಲಿ ಭೀಕರ ಸಂಗ್ರಾಮವೇ? ಬೇಡ ಭಾವ, ನನ್ನ ಮಾತನ್ನು ಕೇಳು. ರಾಜಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಹಮಲೇರಿ ಭಾವ, ರಾಜಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಹಮಲೇರಿ ಸಮರಸಾರುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರೆಂದರಿತೆಯ ಬಾವಾ. ಮತ್ತೆ ಇಲ್ಲ, ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ತಮ್ಮ ಮಾಂಗಲ್ಯಗಳಂ ಕಿತ್ತೆಸೆದು ರಕ್ತದ ಮಡುವಿನ ಹುಡುಕಾಡ ತೊಡಗುವರು. ತಮ್ಮ ಪತಿ ಪುತ್ರರ ಶವಗಳ ರಕ್ತದ ಮಡುವಿನೋಳ್ ಹುಡುಕಾಡ ತೊಡಗುವರು. ತಮ್ಮ ಪತಿ ಪುತ್ರರ ಶವಗಳ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರ ಈ ನೆಲವು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರ ಈ ನೆಲವು ಯಾರಲ್ಲಿ ಉಳಿದಿರುವುದು ಗಮನಿಸಿದೊಡೆ ಸಮಾಧಾನ ಕಾಂಬುದು. ಗಮನಿಸಿದೊಡೆ ಸಮಾಧಾನ ಕಾಂಬುದು. ಧರಣಿನಾರಿಯ ರಘುವರಿಸಿಹಳು ಧರಣಿನಾರಿಯ ರಘುವರಿಸಿಹಳು ಯಾರೊಡನೆ ಸಮಾಗಮ ಬಯಸಿ ಯಾರೊಡನೆ ಸಮಾಗಮ ಬಯಸಿ ಎಂಬ ವಿಚಾರವ ಅನುಸರಿಸು. ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿರುವುದು ಆದಾಯ?
ಅನುಜರಿಗನ್ಯಾಯ ಗೈವುದು ನ್ಯಾಯವೇ ಸಹಜಾತರಿಗೆ ಸಮಭಾಗವೇ ಸಹಜಾತರಿಗೆ ಸಮಭಾಗವೇ ಮುಂದಿನ ಸಂತತಿಗಾದರ್ಶನಾಗು ಮುಂದಿನ ಸಂತತಿಗಾದರ್ಶನಾಗು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರ ಈ ನೆಲವು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರ ಈ ನೆಲವು ಯಾರಲ್ಲಿ ಸ್ಥಿರವಾಗೊಳಿಸಿದುದು ಗಮನಿಸಿದೊಡೆ ಸಮಾಧಾನ ಕಾಮುದು ಗಮನಿಸಿದೊಡೆ ಸಮಾಧಾನ ಕಾಂಬುದು ಧರಣಿ ನಾರಿಯಾರನು ವನಿಸಿಹಳು ಧರಣಿ ನಾರಿಯಾರನು ವನಿಸಿಹಳು ಯಾರೊಡನೆ ಸಮಾಗಮ ಬಯಸಿಹಳು ಯಾರೊಡನೆ ಸಮಾಗಮ ಬಯಸಿಹಳು ಎಂಬ ವಿಚಾರವ ಅನುಸರಿಸು 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 ಭಾವ ಧರಣಿ ನಾರಿ ಎಂಬವಳು ಯಾರು ಎಷ್ಟು ರಾಜರ ಕೈ ಹಿಡಿದಿರುವಳು ಯಾರೊಡನೆ ನೇರ ಸಂಸಾರ ಮಾಡಿರುವಳು ಅದೆಷ್ಟು ಅರಸರುಗಳು ಸತ್ತಾಗ ಸಹಗಮನ ಮಾಡಿರುವಳು ಈಗಿರುವಾಗ ಅಶಾಶ್ವತವಾದ ಈ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಕಾದಾಡಿ ಮಡಿಯುವುದು ಬೇಡ ಭಾವ ನನ್ನ ಮಾತನ್ನು ಕೇಳು ಕೃಷ್ಣ ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಈ ಚಕ್ರವರ್ತಿಯಾದ ನನಗೂ ಉಂಟು ಮೊದಲು ಈ ನಿನ್ನ ಉಪದೇಶವನ್ನು ಕಟ್ಟಿಟ್ಟು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು ಅರ್ಜುನ ಕೇಳಿದೆಯಾ ನಿಮ್ಮಣ್ಣನಾಡಿದ ಮಾತುಗಳನ್ನು ಅದಿರಲಿ ನೀನು ಸಹ ಈ ಯಾದವರ ಸಹಾಯವನ್ನು ಬಯಸಿ ಬಂದಂತೆ ತೋರುತ್ತಿರುವುದಲ್ಲ ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ಸಾಧ್ಯವಿಲ್ಲ ಮುಕುಂದ, ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ನಿನ್ನ ಬಳಿಗೆ ಯಾರು ಮೊದಲ ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನಮ್ಮ ಪಕ್ಷವನ್ನೇ ವಹಿಸಿದ್ದೆ ಆದರೆ ನೀನು ನಿನ್ನ ಧರ್ಮವನ್ನೇ ಪಾಲಿಸಿದಂತಾಗುವುದು. ಭಾವ ಕುರುನಂದನ, ನೀನು ಮೊದಲು ಇಲ್ಲಿಗೆ ಬಂದೆ ಎಂಬ ವಿಚಾರವನ್ನು ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲಿ ನಿನಗೆ ಸಂಶಯ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಈ ಪಾರ್ಥನನ್ನು ಕಂಡೆನು. ಅಂದ ಮಾತ್ರಕ್ಕೆ ಈ ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು. ಆತನಿಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರ ಈತನಿಗಿದೆ. ಆತುರವೇಕೆ ಚಕ್ರವರ್ತಿ? ಎಲ್ಲ ಮಾಯಾವಿ. ಹಾಗೆಂದು ದುಡುಕುವುದು ಬೇಡ ಭಾವ. ನಿಮ್ಮೀರುವರಿಗೂ ಸಹಾಯವನ್ನು ಮಾಡುವೆನು. ಈಗ ಕೇಳಿ, ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಕೃತವರ್ಮ ಸಹಿತ ನಾರಾಯಣಿ ಯಾದವ ಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನೋರ್ವನೇ ಒಂದು ಕಡೆ. ಇವೆರಡರಲ್ಲಿ ನಿಮಗಾವುದು ಬೇಕು ಅರ್ಜುನ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸನು ದೇವ. ನೀವು ನನಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ನಿರಸ್ತ್ರನು, ನಿರಾಯುಧನು, ಈತನನ್ನು ಕಟ್ಟಿಕೊಂಡು ನಮಗೇನಾಗತಕ್ಕದ್ದು? ಕೃಷ್ಣ, ಭಾವ ನಮ್ಮ ಗುರುಗಳಾದ ಬಲರಾಮ ಸಹಿತ ಒಂದು ಅಕ್ಷೋಣಿ ಸೈನ್ಯವೇ ನಮಗಿರಲಿ. ಭಲೆ ಭಲೆ ಕೌರವೇಶ್ವರ,
ನಿನ್ನ ಶೌರ್ಯ ಸಾಹಸಕ್ಕೆ ತಕ್ಕದ್ದನ್ನೇ ಆಡಿಸಿಕೊಂಡಿರುವೆ. ನಡೆ ಬಾಬಾ, ಸೈನ್ಯಕ್ಕಾಜ್ಞೆ ಮಾಡುವುದು. ಹಾ. ಭಲೆ 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 ಕಪಟ ನಾಟಕ ಸೂತ್ರಧಾರಿ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕನಸನ್ನೇನು ನಾನೇನು ಹರಿಯುವುದೆಂದು ಭಾವಿಸಿದೆಯಾ? ಬಳಿರೇ ಏನಿದು ಕಣ್ಸಣ್ಣೆಯ ಕಪಟ ಮೋಸ ಕೃಷ್ಣ, ಬಳಿರೇ ಏನಿದು ಕಣ್ಸಣ್ಣೆಯ ಕಪಟ ಮೋಸ ಭರತ ಕಂಡ ಸ್ವತಂತ್ರ ಪ್ರಳಯ ಶತ್ರುದಾಹ ಪ್ರಚಂಡ ರಕ್ತ ಕೋಡಿ ಹರಿಸಿ ಋತು ತಾಂಡವ ಪ್ರಳಯ ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋಳ್ ಆಯುಧವಂದರ ಸಗಿರೆ ಕೃಷ್ಣ ರಣದೋಳ್ ಆಯುಧವಂದರ ಸಗಿರೆ ಪಾಂಡವರನ ಗೆಲ್ತು ಪಾಲಿಕೆಯೋ ನೋಡಿಯ ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಆಯ್ದವನಿಡಿದು ಯಾರ ಪಕ್ಷವಾಗಿಯೂ ಕಾದಾಡಲು ಎಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದ ಎಚ್ಚರಿಕೆ. ಕೊಟ್ಟ ಮಾತನ್ನು ಇಟ್ಟ ಭಾಷೆಯನ್ನು ಎಂದಾದರೂ ತಪ್ಪುವುದುಂಟೆ? ಅನೇಕ ರಾಕ್ಷಸರೊಡನೆ ಕಾದಾಡಿ ಕಾದಾಡಿ ನನ್ನ ಯೌವನ ಬಲವು ಕುಂದಿ ಹೋಗಿದೆ. ಇನ್ನು ನನ್ನ ಚಕ್ರವು ಅಸಂಖ್ಯಾತ ಕೆಟ್ಟ ರಾಕ್ಷಸರ ತಲೆಗಳನ್ನು ಕತ್ತರಿಸಿ ಕತ್ತರಿಸಿ ಅರಿತವಿಲ್ಲದಂತಾಗಿದೆ. ಈಗ ನನ್ನಿಂದಂತಹ ಸಾಹಸ ಕಾರ್ಯಗಳೇನೂ ಆಗುವುದಿಲ್ಲ. ನಡೆ ಬಾಬಾ, ಸೈನ್ಯಕ್ಕಾಜ್ಞೆ ಮಾಡುವೆ.